ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 541ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನು ರಾಕ್ಷಸರ ಮಧ್ಯದಲ್ಲಿ ಅಸಹಾಯಕ ಸ್ತ್ರೀಯನ್ನು ಕೂತಿರ್ತಾಳೆ, ದುಃಖದಲ್ಲಿ ಮುಳುಗಿರ್ತಾಳೆ. ಅಕ್ಕಿನ ದಿಟ್ಟಿಸಿ ನೋಡ್ತಾನೆ. ರಾಮ ಸೀತೆಯನ್ನು ಗುರುತಿಸಬೇಕಾದ್ರೆ ಹೇಳಿದಂಥ ಮಾನದ ದಂಡಗಳನ್ನು ನೆನಪಿಸಿಕೊಂಡು ಹನುಮಾನ ಪದೇ ಪದೇ ಅವಳ ಆಭರಣಗಳನ್ನು, ಅವಳು ಧರಿಸಿದಂಥ ಬಟ್ಟೆಗಳನ್ನು ನೋಡಿ ಅವನು ಏನಾಗ್ತಾನೆ, ಒಂದು ತೀರ್ಮಾನಕ್ಕೆ ಬರ್ತಾನೆ, ಇವಳೇ ಸೀತೆ ಅಂತ ಹೇಳ್ತಾನೆ. ಮುಂದುವರೆದು ಈ ಸೀತೆಗಾಗಿ ರಾಮ ಎಷ್ಟು ಕಷ್ಟಪಟ್ಟ, ಎಂತೆಂಥ ರಾಕ್ಷಸರನ್ನು ಸಂಹಾರ ಮಾಡಿದ, ವಾಲಿನೂ ಸಂಹಾರ ಮಾಡಿದ. ಅದರಂತೆ ನಾನು ಕೂಡ ನದಿ ಪರ್ವತ ಇವೆಲ್ಲನೂ ದಾಟಿಕೊಂಡು ಸಂಧಿಗೊಂದಿ ಹುಡುಕುತ್ತಾ ನಾನು ಇಲ್ಲಿ ಬಂದದ್ದು ಈ ಸೀತೆಗಾಗಿ. ಈ ಸೀತೆ ಎಂಥ ಒಳ್ಳೆಯ ಹೆಣ್ಮಗಳಿಗಳು, ರಾಜಮಂಟನದಲ್ಲಿ ಹುಟ್ಟಿದವಳು, ಗಂಡ ಮಹಾಪರಾಕ್ರಮಿ, ಮಾವ ಮಹಾಪರಾಕ್ರಮಿ. ಇಂಥ ಮನೆತನದ ಹೆಣ್ಮಗಳು ಇಂಥ ಒಂದು ರಾಕ್ಷಸರ ಕೈಯಲ್ಲಿ ಸಿಕ್ಕು ನೊಂದುತ್ತಾ ಇದ್ದಾಳಲ್ಲ, ದುಃಖಿಸ್ತಾ ಇದ್ದಾಳಂತ ಹೇಳಿ ಮರೆತುಬಿಡ್ತಾನೆ. ಅದನ್ನೇ ಮುಂದುವರಿಸಿ, ಸ್ನೇಹಕ್ಕಾಗಿ ರಾಮನ ಸರ್ವಭೋಗ ಸುಖ ತ್ಯಜಿಸಿ ಅಪ್ಪಿಹಳು ನಿರ್ಜನವನದ ಸುಖ ದುಃಖ ನೋವುಗಳನ್ನು. ನೋಡ್ರಿ, ಆಕಿ ಮನಸ್ಸಿನಾಗ ಎಷ್ಟು ಕಠೋರ ಇದ್ದಾಳೆ. ಹೆಣ್ಣು ಚಂಚಲೆ ಅಂತಾರೆ, ಆದರೆ ಎಲ್ಲ ಹೆಣ್ಣಿಗೂ ಅದು ನೋಯಿಸೋದಿಲ್ಲ. ಮೂಲತಃ ಹೆಣ್ಣು ಚಂಚಲೆ ಅಂತಾರೆ. ಇಲ್ಲೇ ಸೀತೆಯೂ ಕೂಡ ಸಾಮಾನ್ಯ ಹೆಣ್ಣಿನಂತೆ ಮನಸ್ಸನ್ನು ಬದಲಾಯಿಸಿಕೊಳ್ಬಹುದಾಗಿತ್ತು. ಯಾಕಂದರೆ ರಾವಣ ಹೇಳ್ತಾನೆ, ಆಕೆಗೆ ನಿನ್ನ ಪಟ್ಟದ ರಾಣಿ ಮಾಡ್ತಾನೆ, ಮಂಡೋದರಿಗೆ ಆಕೆ ಧರ್ಮ ಪತ್ನಿ, ಆಕೆ ನಿನ್ನ ಧರ್ಮ ಪತ್ನಿ ಮಾಡಿ ಪಟ್ಟದ ರಾಣಿ ಮಾಡ್ತೇನೆ, ಮಂಡೋದರಿನ ತೆಗಿತಂತ ಹೇಳ್ತಾನೆ. ನಿನ್ನ ತಂದೆಗೆ ಏನು ಬೇಕಾದೆಲ್ಲ ಕೊಡ್ತಾನೆ, ನೀನು ಆರಾಮ್ ಸರಿ ಅಡ್ಡಾಡ್ತಾ ಇರು, ಸಾವಿರಾರು ನಿನಗೆ ನೌಕರಿಗಳು ಇವರು ಸಿಗ್ತಾರೆ, ಸೇವೆ ಮಾಡೋರು ಸಿಗ್ತಾರೆ, ಇಡೀ 3 ಲೋಕಗಳನ್ನು ಆಳ್ತಿದ್ದೆ ನಾನು, ನನ್ನ ಕಬ್ಜಾದಾಗೈತಿ, ಆ ಥರದ ಪಟ್ಟದ ರಾಣಿಯಾಗಿ ಮೇರಿ ಅಂಥೇಳಿ 108 ಪುಸಲಾಯಿಸುವ ಮಾತುಗಳನ್ನು ಮಾತಾಡಿದರೂ ಕೂಡ ಒಂದು ಕಡೆ, ಇನ್ನೊಂದು ಕಡೆ ತನ್ನನ್ನು ಹುಡುಕಿಕೊಂಡು ಬಂದು ರಾವಣನಿಂದ ಬಿಡಿಸಿಕೊಂಡು ಹೋಗೋದು ಅಸಾಧ್ಯದ ಮಾತು ಅನ್ನೋದು ಅವಳಿಗೆ ಮನಗೆ ಗೊತ್ತಿತ್ತು. ಇಷ್ಟು ಗೊತ್ತಿದ್ದರೂ ಕೂಡ ಸೀತೆ ತನ್ನ ಮನಸ್ಸನ್ನು ವಿಚಲಿತಗೊಳಿಸಲಿಲ್ಲ, ಮನಸ್ಸನ್ನು ಬದಲಿಸಿಕೊಳ್ಳಲಿಲ್ಲ. ಅದನ್ನೇ ಹೇಗೆ ಹೇಳ್ತಾನೆ ವಾಲ್ಮೀಕಿ ಅಂದರೆ, ಸ್ನೇಹಕ್ಕಾಗಿ ರಾಮನ ಸರ್ವಭೋಗ ಸುಖ ತ್ಯಜಿಸಿ. ರಾಮನ ಒಂದು ಸ್ನೇಹಕ್ಕಾಗಿ, ರಾಮನ ಒಂದು ಪ್ರೀತಿಗಾಗಿ, ರಾಮನ ಮಡದಿಯಾಗಿ ಅವಳೇನು ಮಾಡಿದ, ನಮ್ಮ ಇವೇನು ತೊಗೊಂಡು ಬಂದಿರ್ತಲ್ಲ ಯಾರು ರಾವಣ, ಎಲ್ಲ ಸುಖಗಳನ್ನು ತ್ಯಾಗ ಮಾಡಿರ್ತಾರೆ. ಯಾವ ಸುಖಕ್ಕೂ ಆಸೆ ಪಡುವುದಿಲ್ಲ. ಅಪ್ಪಿಹಳು ನಿರ್ಜನ ವನದ, ಈ ಒಂದು ನಿರ್ಜನ ವನದಲ್ಲಿ ದುಃಖಗಳನ್ನು ಅಪ್ಪಿಕೊಂಡು ದುಃಖನ ಅಪ್ಪಿಕೊಂಡಾಳ. ಸುಖ ಆಕಿ ಮುಂದೆ, ಸುಖದ ಸುಪ್ಪತ್ತಿಗೆ ಮುಂದಿದ್ರೂ ಕೂಡ ಅದನ್ನು ತ್ಯಾಗ ಮಾಡಿ ಬಿಟ್ಟು ಒದ್ದೋಡಿಸಿ ತನ್ನ ಗಂಡನ ನೆನಪಿನಲ್ಲಿಯೇ ದುಃಖಗಳ ಎಷ್ಟೇ ಬಂದರೂ ಅವರನ್ನು ಅಪ್ಪಿಕೊಂಡು ಜೀವನವನ್ನು ಕಳೀತಾ ಇದ್ದಾಳ. ಸುಖವಾಗಿ ಹೇಳು ವನದ ಗಡ್ಡೆ ಗೆಣಸು ಸೇವಿಸಿ ಸೀತೆ ಪತಿ ರಾಮನ ಸಾನ್ನಿಧ್ಯದಲ್ಲಿ. ಅರಮನೆಯ ಈ ಬಗೆ ಬಗೆಯ ಪಕ್ವಾನಗಳ ಭೋಜನವನ್ನು ತ್ಯಾಗ ಮಾಡಿ ಅಲ್ಲೇ ವನದಲ್ಲಿ ಸಿಗುವಂಥ ಗಡ್ಡೆ, ಹಣ್ಣು, ಜೇನು ಸೇವಿಸಿ, ಅಶೋಕವನದಲ್ಲಿ ಸಿಗುವಂಥ ಹಣ್ಣು ಹಂಪಲುಗಳನ್ನೇ ಸೇವಿಸಿ ಸದಾ ತನ್ನ ಪತಿಯಾದ ರಾಮನ ಧ್ಯಾನದಲ್ಲಿಯೇ ದಿನಗಳನ್ನು ಕಳೆದಿರ್ತಾಳೆ. ಕಳೆಹೆತ್ತಿಯವಳು ಸ್ವರ್ಣ ಉಡುಪಿನಲ್ಲಿ ನಿತ್ಯ ಕಾಲ ಸಹಿಸಿ ಎಲ್ಲ ದುಃಖಗಳನ್ನು. ಸೀತೆ ದುರ್ದೈವಿ. ಈ ದುರ್ದೈವಿ ಸೀತೆ ದಿನನಿತ್ಯ ಗಂಡನ ನೆನಪಿನಲ್ಲಿ ದುಃಖಗಳನ್ನು ಎದುರಿಸುತ್ತಾ ದಿನಗಳನ್ನು ಕಳೆದಿರ್ತಾಳೆ. ಆಕೆ ಸೀತೆ ಹಳದಿ ಬಣ್ಣದ ಉಡುಪನ್ನು ಧರಿಸಿದ್ದರಿಂದ ಆಕೆ ಮೈಬಣ್ಣು ಕೂಡ ಹೊಂಬಣ್ಣದಾಗಿತ್ತು, ಧರಿಸಿದಂಥ ಉಡುಪುಗಳು ಕೂಡ ಹೊಂಬಣ್ಣದಾಗಿತ್ತು. ಅದಕ್ಕೆ ಅವನೇನು ಕರೀತಾನೆ, ಹೊಂಬಣ್ಣ ಉಡುಪಿನಲ್ಲಿ ಅಂತ ಕರೀತಾನೆ. ಬಾಯಾರಿಕೆಯಿಂದ ನೀರು ಹುಡುಕಿದಂತೆ ರಾಮ ಹುಡುಕುತ್ತೀಯನು
ರಾವಣ ಪೀಡಿತ ಸೀತೆಯನ್ನು. ಮುಂದಿನ ಶ್ಲೋಕ ಹೇಳ್ತಾನೆ ವಾಲ್ಮೀಕಿಯವರು, ಯಾವ ವ್ಯಕ್ತಿಗೆ ಬಾಯಾರಿಕೆ ಆಗ್ತದೆ, ಬಾಯಾರಿಕೆ ಆದ ತಕ್ಷಣ ಆ ಬಾಯಾರಿಕೆಯನ್ನು ತೀರಿಸಿಕೊಳ್ಳುವುದಕ್ಕೆ ಮೊದಲು ನೀರು ಹುಡ್ಕಕ್ಕೆ ಹಿಡಿತಾನೆ. ಎಲ್ಲಿ ಜರಿ ಐತೇನ, ಎಲ್ಲಿ ವರ್ತೆ ಐತೇನ, ಎಲ್ಲಿ ನದಿ ಐತೇನ, ನೀರು ಹುಡ್ಕಾಕೋತಾನೆ. ಅದನ್ನು ಆ ವ್ಯಕ್ತಿ ಹಂಗೆ ನೋಡಿ, ಹೋಲಿಕೆ ಹಂಗಿದೆ ಅಲಂಕಾರ. ಬಾಯಾರಿಕೆ ಆದಂಥ ವ್ಯಕ್ತಿ ಅದನ್ನು ಆರಿಸಿಕೊಳ್ಳುವುದಕ್ಕೆ ಯಾವ ರೀತಿ ನೀರನ್ನು ಹುಡುಕ್ತಾನೆ, ಆ ರೀತಿ ರಾಮ ಏನು ಮಾಡ್ತಾನಂದ್ರೆ ರಾವಣನಿಂದ ಪೀಡಿತ ಸೀತೆಯನ್ನು ಹುಡುಕ್ತಾ ಇದ್ದಾನೆ. ರಾಮ ಸೀತೆ ಹುಡುಕುವ ಒಂದು ವೈಖರಿಯನ್ನು, ಬದುಕಲು ನೀರಡಿಕೆ ಆದಾಗ ನೀರೇನು ಬೇಕಾಗಿರ್ತದಲ್ಲ, ಆ ನೀರನ್ನು ಯಾವ ರೀತಿಯಾಗಿ ಹುಡುಕ್ತಾನೆ, ಆ ನೀರಡಿಕೆ ಇದ್ದವನು ಅನ್ನೋಕ್ಕೆ ಹೋಲಿಸ್ತಾರೆ ಇಲ್ಲಿ. ಕಳಕೊಂಡ ರಾಜ್ಯ ಹಿಂಪಡೆದ ಸಂತೋಷದಂತೆ ಸೀತೆ ಸುದ್ದಿ ತಿಳಿದು ಸಂಭ್ರಮಿಸೋನು ರಾಮ. ಮತ್ತಿಲ್ಲಿ ನೋಡಿ, ಈ ಒಂದು ಶ್ಲೋಕದಲ್ಲಿಯೂ ಕೂಡ ಇಲ್ಲಿ ಅಲಂಕಾರಣ ಇದೆ, ಹೋಲಿಕೆ ಇದೆ. ಏನಂದರೆ ಕಳ್ಕೊಂಡ ರಾಜ್ಯ ಹಿಂಪಡೆದವನಿಗೆ ಏನು ಸಂತೋಷ ಆಗ್ತಿದೆ. ಸುಗ್ರೀವ ತೋಳ್ರಿ ಹೆಂಡತಿ ಮತ್ತು ಇದನ್ನು ರಾಜ್ಯವನ್ನು ಪಡೆದಾಗ ಸಂತೋಷ ಆಯಿತು. ಸಂತೋಷ ಅಂದರೆ ಒಂದು ಕಡೆಗೆ ಅನ್ನನ್ನು ಕಳ್ಕೊಂಡ, ವೈರಾಗ್ಯದ ಮಾತುಗಳನ್ನು ಆಡಿದ. ಯಾವುದೇ ರಾಜ್ಯ ತಾನು ಕಳ್ಕೊಂಡಂಥ ರಾಜ್ಯವನ್ನು ಹೊಳ್ಳಿ ಪಡೆದಾಗ ಅವನಿಗೆ ಎಷ್ಟು ಸಂತೋಷ ಆಗ್ತಿದೆನೋ, ನಾನು ಸೀತೆ ಜೀವಂತವಿದ್ದ ಸುದ್ದಿಯನ್ನು, ಲಂಕೆಯಲ್ಲಿದ್ದ ಸುದ್ದಿಯನ್ನು ರಾಮನಿಗೆ ಹೇಳಿದರೆ ರಾಮನು ಕೂಡ ಏನು ಮಾಡ್ತಾನೆ, ಸಂಭ್ರಮಿಸುತ್ತಾನೆ. ಆ ಸಂತೋಷದಿಂದ ಸಂಭ್ರಮಿಸುತ್ತಾನೆ, ಸಂತೋಷದಿಂದ ಇರ್ತಾನೆ, ಸಂತೋಷ ಪಡ್ತಾನೆ ಅನ್ನೋಂಗೆ ಹೇಳ್ತಾರೆ. ಕಳಕೊಂಡು ಸುಖ ಸಂಬಂಧಿಗಳನ್ನು ಸೀತೆ ಇಲ್ಲಿ ಇದ್ದುಕೊಂಡು ಏನು ಮಾಡಿದ, ಆಕೆ ಯಾವ ಸುಖನೂ ಇಲ್ಲ, ಸುತ್ತಮುತ್ತ ಯಾವ ಸಂಬಂಧಿಗಳು ಇಲ್ಲ, ಎಲ್ಲ ರಾಕ್ಷಸರಣ, ಯಾರು ಸಂಬಂಧ ಇಲ್ಲ ಆಕೆಗೆ, ಸ್ನೇಹಿತರಿಲ್ಲ, ಗೆಳತಿಯರಿಲ್ಲ. ಕಳಕೊಂಡ ಸುಖ ಸಂಬಂಧಿಗಳನ್ನು ಸೀತೆ ರಾಮನ ಸೇರುವ ಬಯಕೆಯಿಂದ ವಂಚಿತೆ. ನಾನು ರಾಮನನ್ನೇ ಸೇರಬೇಕು ಅನ್ನುವಂಥ ಬಯಕೆ ವಂಚಿತ. ಅಂದರೆ ಬಯಕೆ ಆಗೋದಿಲ್ಲ ಅಂತ ಗೊತ್ತಿರುತ್ತೆ, ಯಾಕೆ ಅಸಾಧ್ಯ ಇರ್ತದೆ. ಸಮುದ್ರದ ನಡುವಂತ ಇಟ್ಟಿರ್ತಾನೆ, ದಾಟಿ ಬರಬೇಕಾದ್ರೆ ರಾಮನ ಸೇರಬೇಕನ್ನುವಂಥ ಬಯಕೆ ಇರ್ತಿದೆ, ಆ ಬಯಕೆ ವಂಚಿತ ಸೀತೆ. ರಾಕ್ಷಸರು, ಹೂಗಳು, ಹಣ್ಣುಗಳು, ಗಿಡಬಳ್ಳಿಗಳು ಇದ್ದರೂ ಸುತ್ತ ಪರವೆ ಇಲ್ಲದೆ ರಾಮನ ಧ್ಯಾನದಲ್ಲಿ ಮುಳುಗುವಳು. ಅವಳು ಇದ್ದಂಥ ಅಶೋಕ ಈ ವನದಲ್ಲಿ ರಾಕ್ಷಸರಿದ್ದಾರೆ, ಕಾವಲಕ್ಕೂ ರಾಕ್ಷಸನಿಯರಿದ್ದಾರೆ, ರಾಕ್ಷಸರು ಇದ್ದಾರೆ ಕಾವಲಕ್ಕಾಗಿ. ಸುತ್ತಮುತ್ತ ಹೂಗಳಿವೆ, ಹೂ ಬಳ್ಳಿಗಳಿವೆ, ಗಿಡಗಳಿವೆ, ಹಣ್ಣಿನ ಗಿಡಗಳಿವೆ, ಗಿಡಬಳ್ಳಿಗಳಿವೆ. ಇದ್ದರೂ ಕೂಡ, ಇಷ್ಟೊಂದು ಸುಂದರವಾದಂಥ ಪರಿಸರವಿದ್ದರೂ ಕೂಡ, ವನವಿದ್ದರೂ ಕೂಡ ಇವತ್ತಿದು ಯಾವ ಥರದ್ದು ಪರಿವೆ ಇರಾಕಿಲ್ಲ. ಇದರಲ್ಲಿ ಯಾವುದರಲ್ಲಿಯೂ ಆಕೆಗೆ ರುಚಿ ಇರಾಕಿಲ್ಲ. ಅವಳ ರುಚಿ ಎಲ್ಲಿತ್ತಪ್ಪ ಅಂದರೆ ಕೇವಲ ತನ್ನ ಪತಿಯಾದಂಥ ರಾಮನ ಧ್ಯಾನದಲ್ಲಿ. ಪತಿಗೆ ಪತ್ನಿಯ ಶೃಂಗಾರದೊಡವೆ. ನೋಡ್ರಿ, ವಾಲ್ಮೀಕಿಯವರು ಒಂದು ಸ್ಟೇಟ್ಮೆಂಟ್ ಈ ಶ್ಲೋಕದಲ್ಲಿ ಹೇಳ್ತಾರೆ. ಪತ್ನಿಗೆ, ಹೆಂಡತಿಗೆ ಶೃಂಗಾರ ಯಾವುದಪ್ಪ ಅಂದ್ರೆ, ಶೃಂಗಾರದ ಒಡವೆ ಯಾವುದಂದ್ರೆ, ಆಭರಣ ಯಾವುದಂದ್ರೆ ಪತಿ. ಪತ್ನಿಗೆ ಪತಿಯೇ ಶೃಂಗಾರದ ಒಡವೆ, ಆಭರಣಗಳು. ಅದೇ ರೀತಿಯಾಗಿ ಪತಿಗೆ ಪತ್ನಿಯೇ ಅವನ ಜೀವನದ ಉಸಿರು, ಅಥವಾ ಅವನ ಅಲಂಕಾರಗಳು ಎಲ್ಲೂ ಅಷ್ಟೇ ಇರಬೇಕು. ಹೆಣ್ಣಿಗೆ ಗಂಡ, ಗಂಡಿಗೆ ಹೆಣ್ಣು, ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ, ಪರಸ್ಪರ ಆಭರಣಗಳನ್ನೇ. ಮುಂದುವರೆದು ಸೀತೆ ದುಃಖದ ಸುಳಿಯಲ್ಲಿಯೂ ಖಿನ್ನತೆ ಸುಳಿಯದು ಬಳಿ ರಾಮನ. ಸೀತೆ ದುಃಖದ ಸುಳಿಯಲ್ಲಿಯೂ, ರಾಮ ಸೀತೆ ದುಃಖದಾಗದಾನ, ಸೀತೆಯನ್ನು ಕಳ್ಕೊಂಡಂಥ ದುಃಖದಾಗದಾನ. ಆದರೂ ಕೂಡ ಖಿನ್ನತೆಗೆ ಒಳಗಾಗಿಲ್ಲ. ಖಿನ್ನತೆ ರಾಮನ ಬಳಿ ಸುಳಿಯುವುದಿಲ್ಲ. ಸೀತೆ ದುಃಖದ ಸುಳಿಯಲ್ಲಿಯೂ ಖಿನ್ನತೆ ಸುಳಿಯದ ಬಳಿ ರಾಮನ. ನಿತ್ಯ ರಾಮ ಲಕ್ಷ್ಮಣರ ರಕ್ಷಣೆಯಲ್ಲಿದ್ದ ಸೀತೆ ಈಹೊಳು ಗಿಡದ ಬುಡದಲ್ಲಿ ಇಂದು ರಾಕ್ಷಸಿಯರ ಸುಪರ್ದಿಯಲ್ಲಿ. ಈ ಏನು 10-12 ವರ್ಷ 14 ವರ್ಷ ವನವಾಸಕ್ಕೆ ಬಂದಿರ್ತಾಳೆ, ಸುಮಾರು 12 ವರ್ಷ ಅವಳು ರಾಮ ಲಕ್ಷ್ಮಣರ ಜೊತೆ ಕಳೆದಿರ್ತಾಳೆ, ಅವಳ ರಕ್ಷಣೆಯಲ್ಲಿ ಇರ್ತಾಳಕ್ಕೆ. ಆದರೆ ಇಲ್ಲಿ ಏನಾಗಿದೆ ಅಂದ್ರೆ, ಇವು ರಾವಣಕಿನ ಅಪಹರಿಸಿಕೊಂಡು ಬಂದ ನಂತರ ಗಿಡದ ಬುಡದಲ್ಲಿ ರಾಕ್ಷಸನಿಯರ ಸುಪರ್ದಿಯಲ್ಲಿ, ಕಸ್ಟಡಿಯಲ್ಲಿ, ಅವಳು ರಾಕ್ಷಸಿಯರ ಕಸ್ಟಡಿಯಲ್ಲಿ, ಭದ್ರತೆಯಲ್ಲಿ, ಅಂದರೆ
ಅವರ ಮಧ್ಯದಲ್ಲಿ ಇವತ್ತು ಸೀತೆ ಇದ್ದಾಳ. ಜತೆಗಾರನಿಲ್ಲದೆ ಚಕ್ರವಾಕನಂತೆ, ಚಕ್ರವಾಕ ಪಕ್ಷಿಗಳು ಹೆಣ್ಣು ಗಂಡು ಯಾವಾಗಲೂ ಜೊತೆಯಾಗಿ ಇರ್ತಾವ. ಇಲ್ಲಿ ನೋಡಿ ಸೀತೆಯನ್ನು ಹೆಣ್ಣು ಚಕ್ರವಾಕ ಪಕ್ಷಿಗೆ ಹೋಲಿಸ್ತಾನೆ. ತನ್ನ ಗಂಡ ಚಕ್ರವಾಕ ಪಕ್ಷಿ ಇಲ್ಲದ, ಗಂಡು ಚಕ್ರವಾಕ ಪಕ್ಷಿ ಇಲ್ಲದ, ಜತೆಗಾರ ಇಲ್ಲದಂಥ ಹೆಣ್ಣು ಚಕ್ರವಾಕ ಪಕ್ಷಿಯಂತೆ ಸೀತೆ ಕಾಣಿಸ್ತಾಳೆ. ಹಿಮದಿ ಹತನಾದ ಕಮಲದಂತೆ, ಬಹಳಷ್ಟು ಹಿಮ ಬೆಳ್ಳಾಕೈತಂದ್ರೆ ಕಮಲ ಏನಾಗ್ತದೆ, ವಾಡಿ ಹೋಗ್ತದೆ, ಹತನ ಆಗ್ತಿದೆ. ನೋಡಿ ಎಷ್ಟು ವೈಜ್ಞಾನಿಕವಾಗಿ, ಇಲ್ಲಿ ವೈಜ್ಞಾನಿಕವಾಗಿ ಅಂದರೆ ನೋಡಿದ ಇದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಬಹಳಷ್ಟು ಹಿಮಪಾತ ಆಯಿತು, ಹಿಮದ ಮಳೆ ಆಯ್ತಂದ್ರೆ ಕಮಲ ಹೂ ಏನಾಗ್ತಿದೆ, ಎಲ್ಲ ಹಾಳಾಗಿ ಹೋಗ್ತಿದೆ, ಹತ್ಯೆ ಆಗಿ ಹೋಗ್ತಿದೆ, ಕಮಲ ಹೂ ಎಲ್ಲ ನಾಶ ಆಗಿ ಹೋಗ್ತಿದೆ, ಕಮಲ ಗಿಡ ನಾಶ ಆಗಿ ಹೋಗ್ತಿದೆ. ಇಲ್ಲಿಯೂ ಕೂಡ ಹಾಗೇ ಇದೆ. ಈ ದುಃಖ ಅನ್ನೋದ ಹಿಮಪಾತ ಏನಿದೆಯಲ್ಲ, ದುಃಖದ ಹಿಮಪಾತದಿಂದಾಗಿ ಕಮಲದಂತೆ ಸೀತೆ ಕೂಡ ಏನಾಗ್ಯಾಳ, ಅಸ್ತವ್ಯಸ್ತಾಗಿ ಹೋಗ್ಯಾಳ ಅಥವಾ ವಧೆಯಾಗ್ಯಾಳ ಅಂತ ಅನ್ನಿಸ್ತಿದೆ. ಇವಳು ಸೀತೆ ರಾಮನ ವಿರಹದ ಶೋಚನೀಯ ಸ್ಥಿತಿಯಲ್ಲಿ. ಸೀತೆಯನ್ನು ನೋಡಿದಾಗ ಮೇಲ್ನೋಟ ಕಾಣಿಸ್ತಿದೆ, ರಾಮನ ಕಳ್ಕೊಂಡ ದುಃಖದಲ್ಲಿ ಸೀತೆ ಇದ್ದಾಳ. ಕರಗುವ ಹಿಮಚಂದ್ರನ ಕಾಂತಿ ಶಿಥಿಲಿಸಿದಂತೆ, ಕರಗುವ ಹಿಮ ಚಂದ್ರನ ಕಾಂತಿ ಶಿಥಿಲಿಸಿದಂತೆ. ಯಾವ ರೀತಿ ಹಿಮ ಕರಗಿ ಬೀಳ್ತಿರ್ತದೆ, ಆವಾಗ ಚಂದ್ರನ ಬೆಳಕು ಕಾಂತಿಹೀನ ಆಗ್ತಾ ಹೋಗ್ತದೆ. ಹೂ ಸುರಿಸಿ ಸೀತೆ ಶೋಕ ಹೆಚ್ಚಿಸಿದವು ಬಾಗಿದ ಅಶೋಕ ಕೊಂಬೆಗಳು. ಒಂದು ಕಡೆಗೆ ದುಃಖದಿಂದಾಗಿ ಸೀತೆಯ ಒಂದು ಚೈತನ್ಯ ಏನಿದೆ, ಸೌಂದರ್ಯ ಏನಿದೆ, ಕಾಂತಿ ಏನಿದೆ ಅದು ಬಾಡಿ ಹೋಗಿದೆ. ಅದನ್ನು ವಾಲ್ಮೀಕಿಯವರು ಅದಕ್ಕೆ ಹೋಲಿಸ್ತಾರೆ, ಹಿಮಪಾತದಿಂದ ಚಂದ್ರನ ಬೆಳಕ ಹೇಗೆ ಮಂಕಾಗ್ತಿದೆ ಅದಕ್ಕೆ ಹೋಲಿಸ್ತಾರೆ. ಮುಂದುವರೆದು ಹೂ ಸುರಿಸಿ ಸೀತೆಗೆ ಶೋಕ ಹೆಚ್ಚಿಸಿದವು ಬಾಗಿದ ಅಶೋಕ ಕೊಂಬೆಗಳು. ಅಶೋಕ ವೃಕ್ಷ ಪೂರ್ಣ ಹೂವಿನಿಂದ ತುಂಬಿತ್ತು. ಆ ಕೊಂಬೆಗಳಿಂದ ಸುರಿಸಿದ ಹೂಗಳು, ಅಂದದ ಹೂಗಳು, ಚಿತ್ತಾರನ್ನು ಬಿಡಿಸಿದ ಹೂಗಳು, ಅದನ್ನು ನೋಡಿ ಅವು ಏನು ಮಾಡಿದವು, ಸೀತೆಯ ದುಃಖವನ್ನು ಹೆಚ್ಚಿಸಿದವು. ನಿಸ್ಸಂದೇಹ ಇವಳೇ ಸೀತೆ, ನುಡಿಯುತ್ತಾ ನೋಡುತ್ತಾ ಕುಳಿತ ಗಿಡದಲ್ಲಿ ವಾನರ ಶ್ರೇಷ್ಠ. ಇದೆಲ್ಲ ನೋಡಿಕೊಂಡು, ಲಕ್ಷಣಗಳನ್ನು ನೋಡಿಕೊಂಡು ಅವನಿಗೆ ಸಂತೋಷ ಆಗ್ತಿದೆ. ಇವಳೇ ಸೀತೆ, ಯಾವ ಸಂದೇಹವೂ ಇಲ್ಲ, ಇವಳೇ ಸೀತೆ ಅಂಥೇಳಿ ನುಡಿಯುತ್ತಾ ಅವಳನ್ನೇ ನೋಡುತ್ತಾ ವಾನರ ಹನುಮಾನ ಆ ಒಂದು ಅಶೋಕ ವೃಕ್ಷದಲ್ಲಿಯೇ ಗೊಂಬೆಗಳಲ್ಲಿ ಮಧ್ಯೆಲ್ಲ ವಿತ್ತುಕೊಂಡು ಕುಳಿತುಕೊಂಡ. ಸ್ವಚ್ಛ ಆಕಾಶದ ಪೂರ್ಣಚಂದ್ರನಂತೆ, ಶುಭ್ರ ಜಲ ಹಂಸದಂತೆ ಕಂಡರೂ ದುಃಖ ಭಾರದಿ ಮುದಡಿದ್ದಳು ಸೀತೆ. ಇಲ್ಲಿ ಮುಂದುವರೆದು ಹೇಳ್ತಾನ, ಸ್ವಚ್ಛ ಆಕಾಶದ ಪೂರ್ಣಚಂದ್ರನಂತೆ. ಆಕಾಶ ಸ್ವಚ್ಛ ಇದ್ದಾಗ ಹುಣ್ಣಿಮೆ ಚಂದ್ರ ಹ್ಯಾಂಗ ಕಾಣಿಸ್ತಾನಲ್ಲ, ಕೆಳಕ್ಕೆ ಹೊಳಿತಾನ, ಸೌಂದರ್ಯವನ್ನು ಬೀರ್ತಾನೆ, ಅದು ಆ ಪ್ರಕಾರ ಶುಭ್ರ ಜಲ ಹಂಸದಂತೆ, ಶುದ್ಧ ನೀರಿನಾಗ ಹಂಸ ಹೇಗೆ ಹೋಗ್ತಿರಲ್ಲ ಹಂಗೆ ಕಂಡರೂ ಮುಖ ಭಾರದಿ ಮುದಡಿದ್ದಳು ಸೀತೆ. ಅದರ ಮುಖ ಭಾರದಿಂದ ಮುದುಡಿ ಹೋಗಿತ್ತು. ಇಷ್ಟೊಂದು ಆಕೆ ಪ್ರಖರವಾಗಿ ಕಾಣ್ತಿದ್ರೂ ಕೂಡ, ತೇಜಸ್ಸಿನಿಂದ ಕಾಣ್ತಿದ್ರೂ ಕೂಡ, ಒಂದು ಕಡೆಗೆ ಮತ್ತೊಂದು ಕಡೆಗೆ ಆಕೆ ಮುಖ ಏನಾಗಿತ್ತು, ದುಃಖದಿಂದ ಬಾಡಿ ಹೋಗಿತ್ತು ಅಂತ ಹನುಮಾನನ ಮೂಲಕ ವಾಲ್ಮೀಕಿಯವರಲ್ಲಿ ಸೀತೆ ಅಶೋಕವನದಲ್ಲಿ ರಾಕ್ಷಸರ ಮಧ್ಯದಲ್ಲಿ ಕಂಡಂಥ ದೃಶ್ಯವನ್ನು ಹೇಳ್ತಾರೆ. ಇದೇ ರೀತಿಯಾಗಿ ಅದನ್ನು ಮತ್ತೆ ಯಾವ ವಿಚಾರಗಳನ್ನು ತನ್ನ ಮೂಲಕ ಹಂಚಿಕೊಳ್ತಾರೆ ವಾಲ್ಮೀಕಿಯವರು, ಮತ್ತೆ ಯಾವ ಪ್ರಸಂಗಗಳು ಬಂದು ಒದಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.